ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 13, ಸಂಕ್ರಮಣದಲ್ಲಿ ಸಂಸಾರ. ಗದಾಧರ ಯಾವ ವಿಷಯದಲ್ಲೂ ಹಿಂದೆ ಬೀಳಲಿಲ್ಲವೆಂಬುದೇನೋ ನಿಜವೇ. ಆದರೆ ಪುಸ್ತಕ ವಿದ್ಯೆ ಮಾತ್ರ ಅವನಿಗೆ ಎಂದಿಗೂ ಸರಿ ಹೋಗಲೇ ಇಲ್ಲ. ಇದಕ್ಕೆ ಕಾರಣವೂ ಇಲ್ಲದಿರಲಿಲ್ಲ. ಸಾಕಷ್ಟು ವಿದ್ಯಾವಂತರು ಎನ್ನಿಸಿಕೊಂಡ ಪಂಡಿತರ ವರ್ತನೆಯನ್ನು ಅವನು ಗಮನಿಸುತ್ತಿದ್ದ. ಅವರ ತೋರಾಣಿಕೆಯನ್ನು, ಭೋಗಾಭಿಲಾಷೆಯನ್ನು ಬೆರಗುಗಣ್ಣಿಂದ ಈಕ್ಷಿಸುತ್ತಿದ್ದ. ಆ ಪಂಡಿತಾದಿಗಳ ದರ್ಪವನ್ನು, ದುರಹಂಕಾರವನ್ನು ಕಂಡು ಖೇದಗೊಂಡಿದ್ದ. ಅವನ ಸೂಕ್ಷ್ಮ ಬುದ್ಧಿ ಈ ಅಂಶಗಳನ್ನೆಲ್ಲ ಮತ್ತೆ ಮತ್ತೆ ವಿಚಾರ ಮಾಡುತ್ತಿತ್ತು. ತನ್ನ ತಂದೆಯ ಸದ್ಗುಣಗಳ ಮುಂದೆ ಈ ಪಂಡಿತರುಗಳ ವರ್ತನೆಯನ್ನು ಹೋಲಿಸಿ ನೋಡುತ್ತಿತ್ತು. ತಂದೆಯ ವೈರಾಗ್ಯ ಬುದ್ಧಿ ಎಂಥದು, ದೈವ ಭಕ್ತಿ ಎಂಥದು, ಸತ್ಯ ಪ್ರಿಯತೆ ಎಂಥದು. ಆ ಸದಾಚಾರ ಸಂಪನ್ನನಾದ ತನ್ನ ತಂದೆಯ ಜೀವನಾದರ್ಶವೇ ಬೇರೆ, ಈ ಪಂಡಿತರ ಜೀವನಾದರ್ಶವೇ ಬೇರೆ ಎಂಬುದು. ಐಹಿಕ ಜಗತ್ತಿನ ನಶ್ವರತೆಯನ್ನು ಅದಾಗಲೇ ಮನಗಂಡಿದ್ದ ಗದಾಧರನಿಗೆ ಭೋಗವನ್ನೇ ಜೀವನದ ಪರಮಾದರ್ಶವನ್ನಾಗಿಸಿಕೊಂಡ ಈ ಪಂಡಿತರನ್ನು ಕಂಡು ಆಶ್ಚರ್ಯವಾಯಿತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲರ ಭ್ರಮಾಧೀನ ಸ್ಥಿತಿಯನ್ನು ಕಂಡು ದುಃಖವಾಯಿತು. ಹಾಗಾದರೆ ಪುಸ್ತಕ ವಿದ್ಯೆಯಲ್ಲಿ ಪಾರಂಗತರಾಗಿ ಇವರೆಲ್ಲ ಪಡೆದದ್ದೇನು? ಇವರು ಸಾಧಿಸಿದ ಪುರುಷಾರ್ಥವೇನು? ಏನೇನೂ ಇಲ್ಲ. ಹೀಗೆ ಚಿಂತಿಸಿದ ಗದಾಧರನಿಗೆ ಶಾಲಾ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪವೂ ಒಲವುಂಟಾಗದಿದ್ದುದರಲ್ಲಿ ಆಶ್ಚರ್ಯವೇನಿದೆ? ದಿನ ಕಳೆದಂತೆ ವಿದ್ಯಾಭ್ಯಾಸದ ಬಗ್ಗೆ ಅನಾದರ ಹೆಚ್ಚಿದರೂ ಗದಾಧರ ಶಾಲೆಗೆ ಹೋಗುವುದನ್ನಂತೂ ಬಿಡಲಿಲ್ಲ. ಈ ವೇಳೆಗೆ ಸುಮಾರು 10-11ನೆಯ ವಯಸ್ಸಿಗೆ. ಅವನು ತನ್ನ ಮಾತೃಭಾಷೆಯಲ್ಲಿ ಚೆನ್ನಾಗಿ ಓದಲು ಬರೆಯಲು ಕಲಿತಿದ್ದ. ರಾಮಾಯಣ ಮಹಾಭಾರತಗಳನ್ನು ಓದುವುದೆಂದರೆ ಅವನಿಗೆ ತುಂಬ ಸಂತೋಷ. ಅನಕ್ಷರಸ್ಥರಾದ ಹಳ್ಳಿಗರು ಅವನಿಂದ ಆ ಗ್ರಂಥಗಳನ್ನೆಲ್ಲ ಓದಿಸಿ ಕೇಳುತ್ತಿದ್ದರು. ಈ ಸರಳ ಜೀವಿಗಳ ಆಸೆಯನ್ನು ಗದಾಧರ ಆನಂದದಿಂದ ಈಡೇರಿಸಿಕೊಡುತ್ತಿದ್ದ. ಅವನು ತನ್ನ ಮಧುರ ಕಂಠದಿಂದ ಭಕ್ತಿ ಭಾವ ಉಕ್ಕುವಂತೆ ವಾಚನ ಮಾಡುವುದನ್ನು ಕೇಳುವುದೆಂದರೆ ಹಳ್ಳಿಯವರಿಗೆಲ್ಲ ಬೆಲ್ಲ ತಿಂದಂತೆ. ಆ ಊರಿನ ಸೀತಾನಾಥ ಪೈನೆ, ಮಧುಜುಗಿ ಮತ್ತಿತರರು ರಾಮಾಯಣ ಮಹಾಭಾರತಗಳ ಕಥಾ ಪ್ರಸಂಗಗಳನ್ನು, ಪ್ರಹ್ಲಾದ ಚರಿತ್ರೆ, ಧ್ರುವ ಚರಿತ್ರೆಗಳನ್ನು ಓದಿಸಿ ಕೇಳಲು ಆಗಾಗ ಅವನನ್ನು ಕರೆಸುತ್ತಿದ್ದರು. ಆ ಸಂದರ್ಭಗಳಲ್ಲಿ ಹಳ್ಳಿಗರೆಷ್ಟೋ ಜನ ಅಲ್ಲಿಗೆ ಬಂದು ಸೇರುತ್ತಿದ್ದರು. ರಾಮಾಯಣ ಮಹಾಭಾರತಗಳಂತಹ ಪುರಾತನ ಕಾವ್ಯಗಳಲ್ಲದೆ ಹಲವಾರು ದೇವದೇವಿಯರ ಮಹಿಮೆಯನ್ನು ಸರಳ ಭಾಷೆಯಲ್ಲಿ ತಿಳಿಸುವಂತಹ ಎಷ್ಟೋ ಹಾಡುಗಳು, ಲಾವಣಿಗಳು ಆ ಪ್ರಾಂತಗಳಲ್ಲಿ ಇಂದಿಗೂ ಪ್ರಚಲಿತವಾಗಿವೆ. ಅಸಾಧಾರಣ ಸ್ಮರಣ ಶಕ್ತಿಯವನಾದ ಗದಾಧರ ಇಂತಹ ಅನೇಕ ಪದ್ಯಗಳನ್ನು ಸಂಪೂರ್ಣ ಹೃದ್ಗತಗೊಳಿಸಿಕೊಂಡಿದ್ದ. ಅಲ್ಲದೆ ಅವುಗಳನ್ನೊಳಗೊಂಡ ಪುಸ್ತಕಗಳೋ ಹಸ್ತಪ್ರತಿಗಳೋ ಸಿಕ್ಕರೆ ತಾನೇ ನಕಲು ಮಾಡಿಟ್ಟುಕೊಳ್ಳುತ್ತಿದ್ದ. ಗದಾಧರ ಶಾಲೆಯಲ್ಲಿ ಬಂಗಾಳಿ ಲಿಪಿಯನ್ನೇನೋ ಚೆನ್ನಾಗಿ ಕಲಿತ. ಆದರೆ ಗಣಿತವೆಂದರೆ ಮಾತ್ರ ಅವನಿಗೇಕೋ ಆಗುತ್ತಲೇ ಇರಲಿಲ್ಲ. ಸರಳ ಗುಣಾಕಾರ, ಭಾಗಾಕಾರಗಳನ್ನು ಅವನು ಈ ಹೊತ್ತಿಗೆ ಕಲಿತುಕೊಂಡಿದ್ದ. ಅಲ್ಲದೆ ಮಗ್ಗಿ ಪುಸ್ತಕದ ಅನೇಕ ಕೋಷ್ಟಕಗಳು ಬಾಯಿಪಾಠವಾಗಿದ್ದುವು. ಇಷ್ಟನ್ನು ಕಲಿತುಕೊಳ್ಳುವ ಹೊತ್ತಿಗೆ ಅವನಿಗೆ ಸಾಕಾಗಿ ಹೋಗಿತ್ತು. ಆದರೆ ಸುಮಾರು 10ನೆಯ ವಯಸ್ಸಿನ ಮೇಲೆ ಅವನಿಗೆ ಮತ್ತೆ ಮತ್ತೆ ಭಾವ ಸಮಾಧಿಯಂತಹ ಅನುಭವಗಳು ಆಗತೊಡಗಿದಾಗ ಅವನಿಗೆ ವಾಯು ಪ್ರಕೋಪ ಉಂಟಾಗಿರಬೇಕು ಎಂದು ಅಣ್ಣ ರಾಮಕುಮಾರನಿಗೆ ತೋರಿತು. ಆಗಿನಿಂದ ವಿದ್ಯಾಭ್ಯಾಸದ ವಿಷಯದಲ್ಲಿ ತಮ್ಮನ ಮೇಲೆ ಒತ್ತಡ ಹಾಕುವುದನ್ನು ನಿಲ್ಲಿಸಿಬಿಟ್ಟ. ಅವನಿಗೆ ಇಷ್ಟ ಬಂದಾಗ ಶಾಲೆಗೆ ಹೋಗಲು ಮತ್ತು ಇಷ್ಟ ಬಂದ ವಿಷಯವನ್ನು ಕಲಿಯಲು ಬಿಟ್ಟುಬಿಟ್ಟ. ಗದಾಧರನಿಗೆ ಬೇಕಾಗಿದ್ದುದು ಅದೇ. ಹೀಗೆ ಅವನ ಓದು ಅಲ್ಲಿಗೆ ನಿಂತಿತೆನ್ನಬಹುದು.
ಇನ್ನೂ 2 ವರ್ಷಗಳು ಉರುಳಿದವು. ಗದಾಧರನಿಗೀಗ 12 ತುಂಬಿದೆ. ಇವನಿಗೆ ರಾಮಕುಮಾರನಲ್ಲದೆ ಇನ್ನೊಬ್ಬ ಅಣ್ಣ ಇದ್ದಾನೆ, ರಾಮೇಶ್ವರ. ಅವನಿಗೀಗ 22 ವರ್ಷ ವಯಸ್ಸು. ಗದಾಧರನ ತಂಗಿಯೊಬ್ಬಳಿದ್ದಾಳೆ, ಸರ್ವಮಂಗಳ. ಇವಳಿಗೆ 9 ತುಂಬಿದೆ. ರಾಮೇಶ್ವರ, ಸರ್ವಮಂಗಳ ಈರ್ವರಿಗೂ ಈಗ ವಿವಾಹದ ವಯಸ್ಸು ಎಂಬುದನ್ನರಿತ ರಾಮಕುಮಾರ ವಧುವರರ ಶೋಧನೆಗೆ ಹೊರಟ. ಕಾಮಾರಪುಕುರದ ಹತ್ತಿರವೇ ಇರುವ ಗೌರಹಾಟಿಯಲ್ಲಿದ್ದ ರಾಮಸದಯ ವಂದ್ಯೋಪಾಧ್ಯಾಯನೆಂಬೊಬ್ಬ ಯುವಕನನ್ನು ಸರ್ವಮಂಗಳೆಗೂ ಅವನ ತಂಗಿಯನ್ನು ರಾಮೇಶ್ವರನಿಗೂ ಕೊಟ್ಟು ಮದುವೆ ಮಾಡುವುದೆಂದು ನಿಶ್ಚಯವಾಯಿತು. ಹೀಗೆ ಇದೊಂದು ಪರಸ್ಪರ ವಿನಿಮಯವಾದ್ದರಿಂದ ಕನ್ಯಾಶುಲ್ಕದ ತಕರಾರಿಗೆ ಅವಕಾಶವೇ ಇಲ್ಲದಂತೆ ವಿವಾಹವಾಗಿ ಹೋಯಿತು. ಚಂದ್ರಮಣಿ ಹೊಸ ಸೊಸೆಯನ್ನು ಸಂಭ್ರಮದಿಂದಲ್ಲ, ವಾತ್ಸಲ್ಯದಿಂದ ಸ್ವಾಗತಿಸಿದಳು. ಇದೇ ವೇಳೆಗೆ ವೃದ್ಧೆ ಚಂದ್ರಮಣಿಯ ಕಣ್ಮುಂದೆ ಇನ್ನೊಂದು ಬಹುಮುಖ್ಯ ಘಟನೆ ನಡೆಯಿತು. ಯೌವನ ದಾಟಿದ್ದರೂ ರಾಮಕುಮಾರನ ಹೆಂಡತಿಗೆ ಸಂತತಿಯೇ ಆಗಿರಲಿಲ್ಲ. ಇದನ್ನು ಕಂಡು ಮನೆಯವರೆಲ್ಲರಿಗೂ ನಿಶ್ಚಯವಾಗಿತ್ತು ಅವಳೊಬ್ಬಳು ಬಂಜೆ ಎಂದು. ಆದರೆ ಈಗ ನೋಡಿದರೆ ಗರ್ಭಿಣಿಯಾಗಿದ್ದಾಳೆ. ಇದು ಎಲ್ಲರಿಗೂ ಸಂತೋಷವನ್ನುಂಟು ಮಾಡಿತು. ಆದರೆ ಜೊತೆ ಜೊತೆಗೆ ದುಃಖವೂ ಆಯಿತು. ಏಕೆಂದರೆ ಅವರು ರಾಮಕುಮಾರ ತನ್ನ ಪತ್ನಿಯ ವಿಷಯದಲ್ಲಿ ನುಡಿದ ಭವಿಷ್ಯವಾಕ್ಯವನ್ನು ಕೇಳಿದ್ದರು, ಅವಳು ಹಡೆದರೆ ಬದುಕುವ ಸಂಭವವಿಲ್ಲ ಎಂದು. ಈಗ ರಾಮಕುಮಾರನ ಮನೆಯ ಪರಿಸ್ಥಿತಿಯೆಲ್ಲ ಪಲ್ಲಟಗೊಳ್ಳಲಾರಂಭಿಸಿತು. ಇದಕ್ಕೆ ಕಾರಣ ಕಣ್ಮುಂದೆಯೇ ಇದೆ. ರಾಮಕುಮಾರನ ಮನೆಗೆ ಭಾಗ್ಯ ತಂದವಳು ಅವನ ಹೆಂಡತಿಯಲ್ಲವೇ? ಅದೇ ರಾಮಕುಮಾರನ ಭವಿಷ್ಯವಾಣಿಯ ಪ್ರಕಾರ ಈಗ ಅವಳು ಹೋಗಲಣಿಯಾಗುತ್ತಿದ್ದಾಳಲ್ಲವೇ? ಆದ್ದರಿಂದ ಮನೆಯ ಭಾಗ್ಯವೂ ಹೋಗತೊಡಗಿದೆ. ಇದ್ದಕ್ಕಿದ್ದಂತೆ ರಾಮಕುಮಾರನ ಆರೋಗ್ಯ ಭಾಗ್ಯವೂ ಕುಂಠಿತಗೊಂಡದ್ದರಿಂದ ಮೊದಲಿನಂತೆ ಹೆಚ್ಚು ಸಂಪಾದನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಹೆಂಡತಿಯ ನಡವಳಿಕೆಯಲ್ಲೂ ಏನೇನೋ ಬದಲಾವಣೆಗಳು ಕಾಣತೊಡಗಿದವು. ಕ್ಷುದಿರಾಮನ ಕಾಲದಿಂದಲೂ ಆ ಮನೆಯಲ್ಲೊಂದು ಕಟ್ಟುನಿಟ್ಟಿನ ಕಟ್ಟಳೆ ಇತ್ತು. ಶ್ರೀ ರಘುವೀರನ ಪೂಜೆಯಾಗದೆ ಮನೆ ಮಂದಿ ಯಾರೂ ಏನನ್ನೂ ತಿನ್ನುವಂತಿರಲಿಲ್ಲ. ಒಂದು ತೊಟ್ಟು ನೀರು ಕೂಡ ಕುಡಿಯುವಂತಿರಲಿಲ್ಲ. ಮಕ್ಕಳಿಗೆ, ರೋಗಿಗಳಿಗೆ ಮಾತ್ರ ವಿನಾಯಿತಿ. ರಾಮಕುಮಾರನ ಹೆಂಡತಿ ಈ ನಿಯಮವನ್ನು ಉಲ್ಲಂಘಿಸತೊಡಗಿದಳು. ಹಾಗೆ ಮಾಡಬಾರದೆಂದು ಮನೆಯವರು ಯಾರೇ ಹೇಳಿದರೂ ಅದಕ್ಕವಳು ಕಿವಿಗೊಡಲಿಲ್ಲ. ಅಷ್ಟೇ ಅಲ್ಲ, ಮನೆಯ ಪ್ರತಿಯೊಬ್ಬರೊಂದಿಗೂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳವೆತ್ತಲಾರಂಭಿಸಿದಳು. ಪರಿಣಾಮವಾಗಿ ಮನೆಯೊಳಗೆಲ್ಲ ವೈಮನಸ್ಯದ ವಿಷಗಾಳಿ. ಚಂದ್ರಮಣಿ, ರಾಮಕುಮಾರ ಬಗೆ ಬಗೆಯಾಗಿ ಬುದ್ಧಿ ಹೇಳಿ ನೋಡಿದರು, ಪ್ರಯೋಜನವಾಗಲಿಲ್ಲ. ಕೊನೆಗೆ ಗರ್ಭಿಣಿಯರಲ್ಲಿ ಈ ರೀತಿಯ ಬದಲಾವಣೆಗಳು ತಲೆದೋರುವುದುಂಟು ಎಂಬ ಅಂಶವನ್ನು ಮನಗಂಡು ಇಬ್ಬರೂ ಸುಮ್ಮನಾದರು. ಅಂತೂ ಹಿಂದಿದ್ದ ಶಾಂತಿಯ ವಾತಾವರಣ ಈಗ ಉಳಿಯಲಿಲ್ಲ. ರಾಮಕುಮಾರನ ಸೋದರ ರಾಮೇಶ್ವರ ಸಾಕಷ್ಟು ಶಾಸ್ತ್ರಾಧ್ಯಯನ ಮಾಡಿ ಪಂಡಿತನೆನ್ನಿಸಿದ್ದರೂ ಹಣ ಸಂಪಾದನೆ ಮಾಡುವ ವಿಷಯದಲ್ಲಿ ಅವನು ಬಹಳ ಹಿಂದೆ. ಸಂಪಾದನೆ ಇಲ್ಲದವರಿಗೆ ಉಣ್ಣುವ ಹಕ್ಕಿಲ್ಲ ಎಂಬ ನಿಯಮವನ್ನೂ ಈವರೆಗೂ ಯಾರೂ ಮಾಡಿದವರಿಲ್ಲ ಎಂದ ಮೇಲೆ ರಾಮಕುಮಾರ ತನ್ನ ಸೋದರನನ್ನೂ ಸೋದರನ ಕುಟುಂಬದವರನ್ನೂ ಪೋಷಿಸಬೇಕಾಯಿತು. ಕೂತುಂಬುವಗೆ ಕುಡಿಕೆ ಹಣವೂ ಸಾಲದಿರುವಾಗ ಇನ್ನು ಹಣವೇ ಇಲ್ಲದವರು ಕೂತುಣ್ಣಲು ಸಾಧ್ಯವೇ? ರಾಮಕುಮಾರನ ಮನೆಯ ಸ್ಥಿತಿ ಚಿಂತಾಜನಕವಾಯಿತು. ಅವನೇನೋ ಸಮಸ್ಯೆಯ ಪರಿಹಾರಕ್ಕೆ ಬಹಳಷ್ಟು ಯೋಚಿಸಿದ, ಶ್ರಮಿಸಿದ. ಆದರೆ ಶ್ರಮ ಸಫಲವಾಗದಿದ್ದರೆ ಅವನೇನು ತಾನೇ ಮಾಡಬಲ್ಲ? ಅವನ ಪರಿಸ್ಥಿತಿಯನ್ನು ನೋಡಿದರೆ ಯಾವುದೋ ಕಾಣದ ಕೈಯೊಂದು ಅವನ ಯೋಜನೆಗಳನ್ನೆಲ್ಲ ತಲೆ ಕೆಳಗು ಮಾಡುತ್ತಿದ್ದಂತೆ ತೋರುತ್ತಿತ್ತು. ಹೀಗೇ ದಿನಗಳು ಕಳೆದವು, ತಿಂಗಳುಗಳೂ ಉರುಳಿದವು. ಹೆಂಡತಿ ತುಂಬು ಗರ್ಭಿಣಿಯಾದ್ದರಿಂದ ರಾಮಕುಮಾರ ಸಂಪಾದನೆಗಾಗಿ ಪರ ಊರಿಗೂ ಹೋಗುವಂತಿರಲಿಲ್ಲ. ದಿನ ಕಳೆದಂತೆ ಅವನ ಮನದ ತಳಮಳ ಹೆಚ್ಚಾಗತೊಡಗಿತು. ಕೊನೆಗೂ ನಿರೀಕ್ಷಿಸಿದ್ದು ನಡೆದೇ ಹೋಯಿತು.
ರಾಮಕುಮಾರ ಹೆಂಡತಿ ಒಂದು ಸುಂದರ ಮಗುವಿಗೆ ಜನ್ಮವಿತ್ತಳು. ಆ ಮಗುವಿನ ಮುದ್ದು ಮುಖವನ್ನು ನೋಡುತ್ತಲೇ ಶರೀರ ಬಿಟ್ಟಳು. ಮನೆಯಲ್ಲಿ ಯಾರೂ ಪುತ್ರೋತ್ಸವದ ಸಂತೋಷವನ್ನು ಅನುಭವಿಸಲಿಲ್ಲ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 13 ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ. ಜೈ ಶ್ರೀಮಾತಾ.